ಹಾಯ್ ಎಲ್ಲರಿಗೂ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧರ್ಮ ಏನಾಗಿದೆ ನೋಡೋಣ ಬನ್ನಿ. ಮುಂದಿನ ಸಂಚಿಕೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಭೂಮಿ ಅಜಿತ್ ಇಬ್ರು ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸ್ತಾ ಇದ್ದಾರೆ. ತೊಟ್ಟಿನಲ್ಲಿಟ್ಟು ಕೃಷ್ಣನ್ನ ತೂಗ್ಬೇಕು ನಮ್ಮನೆ ಸಂಪ್ರದಾಯ. ಭೂಮಿ ವರ್ಷದೊಳಗಾಗಿ ಇಂಥದ್ದೇ ಸುಂದರವಾದಂತಹ ಗಂಡು ಮಗುನ ಎತ್ಕೊಡ್ಲಿ ಅಂತ ಹೇಳಿ ಎಲ್ರು ಆಶೀರ್ವಾದ ಮಾಡ್ತಾರೆ. ಅವರಿಬ್ರು ಕೂಡ ಗಂಡ ಹೆಂಡತಿ ಅಜಿತ್ ಮತ್ತೆ ಭೂಮಿ ಸೇರಿ ತೊಟ್ಟಲಿಟ್ಟು ಕೃಷ್ಣನ ತೂಗ್ತಾರೆ. ತೂಗುವೆ ಕೃಷ್ಣನ್ನ ಅಂತ ಹೇಳ್ಬಿಟ್ಟು ಆ ಬಾಲಕೃಷ್ಣನ್ನ ಮತ್ತೆ ಅವಳ ಮಡಿಲಿಗಾಕಿ ಮತ್ತೆ ಆ ಮಡಿಲಲ್ಲಿ ಮಗು ರೀತಿನಲ್ಲಿ ಅವಳು ಲಾಲಿಸ್ಬೇಕು. ಅದು ಆ ಮನೆ ಸಂಪ್ರದಾಯ. ಅದನ್ನೆಲ್ಲವನ್ನು ಕೂಡ ವಿಧಿವತ್ತಾಗಿ ಶಾಸ್ತ್ರಬದ್ಧವಾಗಿ ಗಂಡ ಹೆಂಡತಿ ಇಬ್ರು ಕೂಡ ಅಜಿತ್ ಭೂಮಿ ಇಬ್ರು ಕೂಡ ಮಾಡ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮನೆಯಲ್ಲಿ ಒಂದು ದೊಡ್ಡ ವಾದ ವಿವಾದಗಳೇ ನಡೀತದೆ. ಇವಳು ಭೂಮಿ ಮತ್ತೆ ಅಜಿತ್ನ ಬೇರೆ ಮಾಡ್ಬೇಕು ಅಂತ ಅಪ್ಪು ಅಶ್ವಿನಿ ಇಬ್ರು ಸೇರಿ ನಾಟಕ ಆಡಿದ್ದು ಸ್ಪರ್ಧೆ ಏರ್ಪಡಿಸ್ತಾರೆ. ಆ ಸ್ಪರ್ಧೆ ಏರ್ಪಡಿಸಿದಾಗ ಕುಂಕುಮ ಇಡೋ ಅಂತ ಎಲ್ಲಾದ್ರಲ್ಲೂ ಕೂಡ ಗೆದ್ದು ಬರ್ತಾರೆ ಅಜಿತ್ ಭೂಮಿ. ಆದ್ರೆ ಇನ್ನೇನ್ ಕುಂಕುಮ ಇಡ್ಬೇಕು ಅಂತ ಅಂದಾಗ ಎಲ್ಲಿ ಅಶ್ವಿನಿ ಇಡ್ಸ್ಕೊಬಿಡ್ತಾಳೆ ಅನ್ನೋ ರೀತಿನಲ್ಲೇ ಅಶ್ವಿನಿ ಬಂದ್ ನಿಂತ್ಕೊಳ್ತಾಳೆ. ಆದ್ರೆ ಎಷ್ಟೇ ಆಗ್ಲಿ ಪಾಪ ಅವರಿಬ್ರು ಕೂಡ ಕಾಯ ವಾಚ ಮನಸ್ಸ ಅಗ್ನಿ ಸಾಕ್ಷಿಯಾಗಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಮಾಂಗಲ್ಯ ಬಂಧನಕ್ಕೆ, ವಿವಾಹ ಬಂಧನಕ್ಕೆ ಒಳಗಾಗ್ತದೆ. ಇವರಿಬ್ರು ಕೂಡ ಕೊನೆಗೆ ಅಜಿತ್ ಭೂಮಿಗೆನೆ ಕುಂಕುಮ ಇಡ್ತಾನೆ. ಆಡ್ತಲು ಗೆದ್ದು ಬರ್ತಿದ್ದಾಗೇನೆ ಅಪ್ಪು ಇಲ್ಲೂ ಕೂಡ ಸಾಗ್ಲಿಲ್ವಲ್ಲ ಅಂತ ಹೇಳಿ ಮತ್ತೊಂದು ಪ್ಲಾನ್ ಮಾಡಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ದೇವ್ಯಾನು ಕೂಡ ಬಂದು ಬೈದೋಯ್ತಾಳೆ. ಶ್ರವಣು ಕೂಡ ಬೈದೋಯ್ತೆ. ಏನಮ್ಮ ನಿನಗಾದ್ರೂ ಗೊತ್ತಾಗ್ಬಾರ್ದು. ಜೊತೆಗೆ ಅಶ್ವಿನಿನೂ ಬೈತಾನೆ. ಶ್ರವಣ್ಣು ನಿನಗಾದ್ರೂ ನಿನಗಾದ್ರೂ ಕಂದ, ಅವಳೇನು ಈಗ ಮಾಡ್ತಾಳೆ ಅಂತ ಅಂದ್ರೆ ನಿನಗ್ ಬಿಡುವ ಬುದ್ಧಿ ಅಂತ ಹೇಳಿ ಅಶ್ವಿನಿನೂ ಬೈತಾರೆ ಶ್ರವಣ್ಣ. ಅಂದ್ರ ಅಪ್ಪು ನನ್ ತಮಾಷೆಗ್ ಮಾಡಿದೆ ಅಷ್ಟೇ ಮಾವ, ಯಾಕೆ ಅಷ್ಟ್ ಇದ್ ಮಾಡ್ತೀರಾ ಅಂತ ಹೇಳ್ತಾರೆ. ಸರಿ, ಈ ಕಡೆ ಅಜ್ಜಿ ಮುದ್ದು ಕೃಷ್ಣನ ಪೆಟ್ಕೆಯಿಂದ ಇಟ್ಕೊಂಡು ನೋಡ್ತಾ ಇರ್ತಾರೆ. ಇಬ್ರು ಕೂಡ ಮುಟ್ಟೋಕ್ ಬರ್ತಾರೆ ಅಶ್ವಿನಿ ಮತ್ತೆ ಅಪ್ಪು. ಅದಕ್ಕೆ ಅಜ್ಜಿ ಇದನ್ನ ಮುಟ್ಬೇಡಿ, ಇದು ಈ ಮನೆಗೆ ಯಾರು ಸೊಸೆಯಾಗಿ ಬಂದಿರ್ತಾರೋ ಆ ಸೊಸೆಯಾಗಿ ಬಂದಿರೋರು ಮತ್ತೆ ಮಕ್ಕಳಾಗದೆ ಇರೋರು ಈ ಮುದ್ದು ಕೃಷ್ಣನ ಹಬ್ಬನ ಆಚರಿಸ್ಬಿಟ್ಟು ಆದ್ರೆ ಈ ಮುದ್ದು ಕೃಷ್ಣನ ತೊಟ್ಲಲ್ಲಿಟ್ಟು ತೂಗ್ಬಿಟ್ಟು ಮತ್ತೆ ಆ ಯಾರು ತೂಗ್ತಾರೋ ಅವ್ರ ಮಡ್ಲಿಗೆ ಹಾಕಿ ಮತ್ತೆ ಮಗು ರೀತಿನಲ್ಲಿ ಮತ್ತೆ ಅವ್ರ ಲಾಲಿ ಆಡ್ಬೇಕು ಅದನ್ನ. ಆಗ ವರ್ಷ ತುಂಬಾ ಅಷ್ಟರಲ್ಲಿ ಅವ್ರಿಗೆ ಮುದ್ದು ಕೃಷ್ಣ ಜನಿಸ್ತಾನೆ. ಈ ಮನೆಯ ಸಂಪ್ರದಾಯ ವಾಡಿಕೆ ಅಂತ ಹೇಳಿ ಅಜ್ಜಿ ವಿವರಿಸಿ ಹೇಳ್ತಾರೆ. ಹೇಳಿದಾಗ ಅಶ್ವಿನಿ ಅಜ್ಜಿ ಅಂದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದಾ ಅಂದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ, ಯಾರ್ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಮಕ್ಳಿರೋರು ಮಾಡ್ಬೇಕಷ್ಟೇ ಅಂತ ಹೇಳ್ತಾರೆ. ಅದಂತಿದ್ದಾಗೇನೆ ಇಲ್ಲಿ ಬಂದು ಸಂಗೀತ ಬರ್ತಾರೆ. ಸಂಗೀತ ಬಂದ್ಬಿಟ್ಟು, ಅಮ್ಮ ಯಾಕಮ್ಮ ಮಾಡ್ಬೇಕು, ನಮ್ ಮನೆ ಸೊಸೆ ಭೂಮಿ ಇದ್ದಾಳಲ್ಲಮ್ಮ ಅವಳೇ ಮಾಡ್ಲಿ ಈ ಬಾಲಕೃಷ್ಣನ ಪೂಜೆನ ಅಂತ ಅಂದಾಗ ಅಜ್ಜಿ, ಏನ್ ಸಂಗೀತ ಯಾವಾಗ್ಲೂ ನಿಂದೆ ಗೆಲ್ಬೇಕಾ, ಯಾವಾಗ್ಲೂ ಈ ರೀತಿನೇ ಮಾಡ್ತೀಯಲ್ಲ, ಇಲ್ಲ ಸಾಧ್ಯ ಇಲ್ಲ, ಅವಳು ನನ್ನ ಮನೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ಆಗಿರ್ಬೇಕಾದ್ರೆ ಪೂಜೆ ಹೇಗ್ ಮಾಡ್ಸೋಕ್ ಸಾಧ್ಯ ಹೇಳು ಅಂತ ಹೇಳಿ ಅಜ್ಜಿ ಕಡ್ಡಿ ತುಂಡಾದಾಗ ಹೇಳ್ತಾರೆ. ಆದ್ರೆ ಶ್ರವಣ್ಣವ್ರು ಬರ್ತಾರೆ. ಶ್ರವಣ್ಣವ್ರು ಬಂದ್ಬಿಟ್ಟು ಬಿಡೋದಿಲ್ಲ. ಶ್ರವಣ್ಣವ್ರು, ಇಲ್ಲ ಅಮ್ಮ ಯಾಕಮ್ಮ ಆಗಂತೀಯ, ನೋಡಮ್ಮ ನಾವ್ ಕಣ್ಮುಚ್ಕೊಂಡ್ರು ಕೂಡ ಸೂರ್ಯ ಉದಯಿಸಲ್ಲ ಅಂತ ನಾವ್ ಅನ್ಕೊಳ್ಳೋದ್ ತಪ್ಪು. ಸೂರ್ಯ ತನ್ನ ಪಾಡಿಗೆ ತಾನು ಉದಯಿಸ್ತಾ ಇರ್ತಾನೆ, ಹೌದಲ್ವಾ? ಹಾಗೆ ಅಜಿತು ಭೂಮಿ ಮದ್ವೆ ಆಗಿರೋದು ಅದು ಕೂಡ ಸತ್ಯ, ಅದನ್ನ ತಪ್ಸೋಕ್ಕಾಗಲ್ಲಮ್ಮ. ಅವರಿಬ್ರು ಕೂಡ ಲವ್ ಮಾಡಿ ಮದ್ವೆ ಆಗಿದ್ದಾರೆ, ಒಬ್ರಿಗೊಬ್ರು ಪ್ರೀತಿಸ್ತಾರೆ ಪರಸ್ಪರ. ಯಾಕಮ್ಮ ಆಗಂತೀಯ, ಅದನ್ನ ತಪ್ಸಕ್ಕಾಗತ್ತಾ ಹೇಳು, ಭೂಮಿನೇ ಮಾಡ್ಲಿ ಬಿಡು ಪೂಜೆನ ಅಂತ ಅದು ಖುಷಿಯಾಗಿ ಹೇಳ್ತಾರೆ ಶ್ರವಣ್ಣು. ಹಾಗಂದಾಗ ಅಜ್ಜಿ ಇದ್ದವರು, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನಾನು ಹೇಗಾದ್ರೂ ಮಾಡಿ ಒಪ್ಪಿಸ್ಬಿಡ್ತೀರಲ್ವಾ, ಆಗ್ಲಿ ಅವಳೇ ಮಾಡ್ಲಿ ಬಿಡು ಪೂಜೆನ ಅಂತ ಹೇಳ್ತಾರೆ. ಸಂಗೀತ ಬಹಳ ಖುಷಿ ಆಗ್ತದೆ. ಸರಿ, ಅಜಿತ್ತು ಸತ್ಯನ ಭೂಮಿ ಸಂಗೀತ ಹತ್ರ ದೋಸೆ ಹಿಟ್ಟು ರುಬ್ಬಿಟ್ಟು ಹೋಗ್ತೀನತ್ತೆ ಅಂತ ನಿಂತಿರ್ತಾಳೆ. ಆದ್ರೆ ಸಂಗೀತ ಇಲ್ಲ ಹೋಗು ಅಜಿತ್ ಕಾಯ್ತಾ ಇರ್ತಾನೆ ಅಂತ ಹೇಳಿ ಕಳ್ಸಕ್ ಹೋಗ್ತಾರೆ. ಭೂಮಿ ಅದಕ್ಕೆ ನೀವು ಅಮ್ಮನ ಅತ್ತೆನ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾರೆ, ಪ್ರತಿಯೊಂದು ಹೆಣ್ಣನು ಕೂಡ ತನ್ನ ತಂದೆ ತಾಯಿ ತವರು ಅಣ್ಣ ತಮ್ಮ ಎಲ್ಲರನ್ನು ಕೂಡ ತೊರೆದು ಹೊಸದಾಗಿ ಒಂದು ಮನೆಗೆ ಬರ್ತಾಳೆ. ಬಂದಾಗ ಅತ್ತೆ ತಾಯಿಯಾಗಿ ಅವಳನ್ನ ಆದರಿಸ್ಬೇಕು, ಅವಳು ಕೂಡ ಮಗಳಾಗಿ ಅಮ್ಮನಾಗಿ ನೋಡ್ಬೇಕು ಅಲ್ವಾ, ಪರಸ್ಪರ ಅದೇ ಅಲ್ವಾ ಬಾಂಧವ್ಯ ಅನ್ನೋದು ಅಂದಾಗ ಸಂಗೀತ ಹೇಳಿದಂತ ಮಾತಿಗೆ ತುಂಬಾ ಖುಷಿ ಆಗ್ತಾಳೆ ಭೂಮಿ. ಅಷ್ಟು ಸತ್ಯನ ಬರ್ತಾಳೆ. ಸತ್ಯನ ಬಂದಾಗ, ನೀವು ಬೇಲ್ ಕೊಡಿಸ್ಲಿಲ್ಲ ಅಂತೇಳಿ ಬೇಸರ ಮಾಡ್ಕೊಂಡಿದ್ದೆ ಸತ್ಯನ, ಆದ್ರೆ ಬೇಲ್ ಕೊಡ್ಸಿದ್ರಿ ಶ್ರವಣ ಸಾಹೇಬ್ರು ಮುಖ್ಯನ, ನಿಮಗೆ ತುಂಬಾ ಥ್ಯಾಂಕ್ಸ್ ಅಂದಾಗ ಅದಕ್ಕೆ ಸತ್ಯನ
ಸಂಗೀತಮ್ಮ, ನೀವ್ ಹೇಳ್ದಂತ ಮಾತು ಅಕ್ಷರಶಃ ಸತ್ಯ. ಹೇಗಿರ್ಬೇಕು ಬಾಂಧವ್ಯ ಅನ್ನೋದ್ರ ಬಗ್ಗೆ, ಸಂಬಂಧಗಳನ್ನ ಚೆನ್ನಾಗಿ ವಿವರಿಸಿ ಹೇಳಿದ್ರಿ. ಈಗ ನೋಡಿ ಭೂಮಿ ನನ್ನ ಅಣ್ಣ ಅಂತ ಕರೀತಾಳೆ, ನಾನು ತಂಗಿ ಅಂತ ಅಂತೀನಿ. ಹಾಗಿದ್ದು ಕೂಡ ಈಗ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ. ಹೇಳಿ, ಥ್ಯಾಂಕ್ಸ್ ಎಲ್ಲ ಹೇಳ್ಬಹುದಾ? ಅದಕ್ಕೆ ಭೂಮಿ ಅಂತಾಳೆ, ಇಲ್ಲ ಬಿಡಿ ಆಯ್ತು, ಇನ್ಮೇಲೆ ಹೇಳೋದಿಲ್ಲ ಅಂದಾಗ ಅಷ್ಟು ಅಜಿತ್ತು ಮಾತಾಡ್ಬೇಕು ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸಂಗೀತ ಏನು ನನ್ ಜೊತೆ ಯಾವ್ದಾದ್ರು ಹೇಳೋನಲ್ಲ, ಈಗ ಹೋಗ್ತಾ ಇದಾರಲ್ಲ ಅಂತ ಹೇಳಿ ಸಂಗೀತ ಅನ್ಕೊಳ್ತಾರೆ. ಅವ್ರು 3 ಜನ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ಇಲ್ಲಿ ಅವ್ರ ಅಮ್ಮನ್ನ ಮತ್ತೆ ಶ್ರವಣ ಕೂಡ ಬಂದು ಅವ್ರ ಅಮ್ಮನ್ನ ಒಪ್ಪಿಸ್ಕೊಂಡ್ ಬಂದಿರ್ತಾರೆ. ಬಾಲಕೃಷ್ಣನ ಪೂಜೆನ ಮಾಡಿ ತೊಟ್ಲಲ್ಲಿ ತೂಗ್ಬೇಕು ಅಂತ ಹೇಳಿ. ಅದ್ರಂತೆ ಸಂಗೀತ ಹುಡ್ಕೊಂಡ್ ಬರ್ತಾರೆ ಭೂಮಿನ. ಹುಡ್ಕೊಂಡ್ ಬಂದಾಗ ಭೂಮಿ ರೂಮಲ್ಲಿ ಇರ್ತಾಳೆ. ಆ ರೂಮಲ್ಲಿರೋ ಭೂಮಿಗೆ ಹೇಳ್ತಾರೆ, ಭೂಮಿ ನೋಡು, ನೀನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೆಳಗ್ಗೆ ಇದ್ರೆ ಈ ದಿನ ನೀನು ಆ ಬಾಲಕೃಷ್ಣನ ತೊಟ್ಲಲ್ಲಿ ಗಂಡ ಹೆಂಡ್ತಿದ್ದು ತೂಗಿ ನಿನ್ ಮೊದಲಲ್ಲಿ ಹಾಕೊಂಡು ಅದೇ ರೀತಿ ಲಾಲಿ ಹಾಡ್ಬೇಕು ಅಂತ ಹೇಳ್ತಾರೆ. ಅದಂದಾಗ ಅಜಿತ್ ಭೂಮಿ ಪರಸ್ಪರ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ. ಮುಖ ನೋಡ್ಕೊಂಡಾಗ ಅಜಿತ್ ಹೇಳ್ತಾರೆ, ಮನಸ್ಸಲ್ಲ ಅಂತಿದ್ರೆ ಅಜಿತ್, ಅಲ್ಲ 1 ವರ್ಷದ ಕಾಂಟ್ರಾಕ್ಟ್ ಮದ್ವೆಗೆ ಬಂದಿರುವಂತ ಭೂಮಿ ನನ್ನ ಮಗುನ ಮಡಿಲಲ್ಲಿ ಎತ್ಕೊ ಅನ್ನೋದು ಅಂತೇಳಿ ಯೋಚನೆ ಮಾಡ್ತಾರೆ. ಭೂಮಿ 1 ವರ್ಷದ ನಂತರ ನಾನು ಇದೇ ಕೃಷ್ಣ ಜನ್ಮಾಷ್ಟಮಿಗೆ ಇರ್ತೀನೋ ಇಲ್ವೋ, ಆದ್ರೆ ಮಗುನ ಹೇಗೆ ಎತ್ಕೊಳ್ಳೋದು ಅಂತ ಹೇಳಿ ಅವಳು ಅನ್ಕೊಳ್ತಾ ಇರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಮ್ಮ ಇಬ್ರು ಕೂಡ ಮದ್ವೆ ಆಗಿರೋ ಹೊಸದು, ಇನ್ನೂ ಕೂಡ ಎಂಜಾಯ್ ಮಾಡೋದು ಬಹಳಷ್ಟಿದೆ. ಏನಮ್ಮ ಈಗ್ಲೇ ಮದ್ವೆ ಮಕ್ಕಳು ಮರಿ ಅಂತ ಅಂತೀಯ? ಇಲ್ಲಮ್ಮ ಆಗಲ್ಲ, ನನಗೆ ಸ್ಟೇಷನ್ ಕೆಲಸ ಇದೆ ಅಂತ ಹೇಳಂದಾಗ ಸಂಗೀತ, ಏನೋ ಅದು ಏನ್ ಕೆಲ್ಸ ಮಕ್ಳು ವಿಚಾರಕ್ಕೂ ಕೆಲ್ಸನ? ಅದೆಲ್ಲ ಆಗೋದಿಲ್ವೋ? ಭೂಮಿ ನೋಡು, ನೀನು ಕತ್ತಲ್ಲಾಡ್ಸಂಗಿಲ್ಲ, ಮಾಡ್ಲೇಬೇಕು ಈ ಪೂಜೆನ, ಗೊತ್ತಾಯ್ತಾ? ಕೃಷ್ಣನ್ ತೂಗ್ಲೇಬೇಕು, ನೀನು ಕೃಷ್ಣನಂತ ಮಗುನ ಹಡ್ಕೊಡ್ಲೇಬೇಕು 1 ವರ್ಷದೊಳಗಾಗಿ, ಇಲ್ಲಾಂದ್ರೆ ನಾನು ಆಮೇಲೆ ಸುಮ್ಮನೆ ಇರಲ್ಲ, ಗೊತ್ತಲ್ಲ ನನ್ನ ವಿಷಯ ಅಂತೇಳಿ ಸಂಗೀತ ಅಂತಾರೆ. ಸರಿ, ಹಂಗ ಅಂದ್ಮೇಲೆ ಇಬ್ರು ಪರಸ್ಪರ ಮುಖ ನೋಡ್ಕೊಂಡು ಒಪ್ಕೊಳ್ತಾರೆ. ಇನ್ ಬೆಳಗಾಗಿದ್ದು ಎಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಹಬ್ಬ ಆಚರಿಸಕ್ಕೆ ಸಿದ್ಧವಾಗಿ ಕೂತ್ಕೊಳ್ತಾರೆ. ಸಂಗೀತ ಅಜ್ಜಿ ಇಬ್ರು ಕೂಡ ಎಲ್ಲಿ ಬರ್ಲಿಲ್ವಲ್ಲ ಭೂಮಿ ಅಜಿತು ಅಂತ ಹೇಳಿ ಅಂತಾರೆ. ಅಷ್ಟರಲ್ಲಿ ಇಬ್ರು ಬರ್ತಾರೆ. ಬರ್ತಿದ್ದಾಗೇನೆ ಕೃಷ್ಣನನ್ನ ಇಬ್ರು ಪೂಜೆ ಮಾಡಿ ಫಸ್ಟ್ ಅಂತ ಹೇಳಿ ಇಬ್ರು ಕೈಲಿ ತೊಟ್ಲಲ್ಲಿ ಇಟ್ಟು ಪೂಜೆ ಮಾಡಿಸಿ ತೊಟ್ಲಿಡ್ದು ಇಬ್ರು ಕೂಡ ತೂಗ್ತಾರೆ. ತೂಗುವೆ ಕೃಷ್ಣನ್ನ ಅಂತ ಹೇಳಿ ಆ ತೂಗ್ಬಿಟ್ಟು ಆನಂತರ ಅದನ್ನ ಭೂಮಿಗೆ ಮಡ್ಲಿಗೆ ಅದನ್ನ ಇಡ್ತಾರೆ. ಸಂಗೀತ ಇಟ್ಬಿಟ್ಟು ಇದನ್ನ ಲಾಲಿ ಹಾಡು ಮುದ್ದು ಕೃಷ್ಣನ್ನ ಮಗು ರೀತಿನಲ್ಲಿ, ಈ ವರ್ಷಕ್ಕೆ ಸರಿಯಾಗಿ ನೀನು ಈ ಮಗು ಇಂಥದ್ದೇ ಮುದ್ದು ಕೃಷ್ಣನ ಮಗುನ ನೀನ್ ಹಾಡಿಬೇಕು, ನೀನ್ ಹಾಡ್ಕೊಡ್ಬೇಕು ನಮ್ಗೆ ಅಂತ ಹೇಳಿ ಎಲ್ರು ಆಶೀರ್ವಾದ ಮಾಡ್ತಾರೆ. ಇಬ್ರು ಕೂಡ ಬಹಳ ಖುಷಿಯಾಗಿ ಹೋಗ್ತಾರೆ. ಇಲ್ಲಿಗೆ ಒಂದು ಸುಂದರವಾದಂತಹ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, 1 ಲೈಕ್ ಕೊಡಿ. ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.